ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೀಗ ಜುಲೈ 1, 2025ರಿಂದ ದೇಶದ ಜನಸಾಮಾನ್ಯರ ದಿನಚರಿಯಲ್ಲಿ ಬದಲಾವಣೆ ತರಲಿರುವ ಹಲವು ಮಹತ್ವದ ಹೊಸ ನಿಯಮಗಳು ಜಾರಿಗೆ ಬರಲಿವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಣಕಾಸು, ರೈಲ್ವೆ, ಟೆಲಿಕಾಂ, ಆಸ್ತಿ ನಿರ್ವಹಣೆ ಹಾಗೂ ಸಾರ್ವಜನಿಕ ಸೇವೆಗಳಿಗೆ ಸಂಬಂಧಿಸಿದಂತೆ ನವೀನ ನಿಯಮಾವಳಿಗಳನ್ನು ಜಾರಿಗೆ ತರಲು ನಿರ್ಧರಿಸಿವೆ. ಈ ನಿಯಮಗಳ ಉದ್ದೇಶ ಜನಸಾಧಾರಣೆಗೆ ಉತ್ತಮ ಸೇವೆ, ಪಾರದರ್ಶಕತೆ, ಡಿಜಿಟಲೀಕರಣ ಮತ್ತು ಪ್ರಕ್ರಿಯೆಗಳನ್ನು ಸರಳಗೊಳಿಸುವುದಾಗಿದೆ. ಹಾಗಿದ್ರೆ ಜುಲೈ 1, 2025ರಿಂದ ಯಾವೆಲ್ಲ ಬದಲಾವಣೆಗಳಾಗಲಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಬನ್ನಿ. ಹೌದು, ಜುಲೈ 1, 2025ರಿಂದ ದೇಶದಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಹಲವು ಮಹತ್ವದ ಹೊಸ ನಿಯಮಗಳು ಜಾರಿಗೆ ಬರುವುದಾಗಿದೆ. ಕೇಂದ್ರ ಸರ್ಕಾರ ಮತ್ತು ಸಂಬಂಧಿತ ಇಲಾಖೆಗಳ ಈ ಹೊಸ ಕ್ರಮಗಳು ಸಾಮಾನ್ಯ ಪ್ರಜೆಗಳ ದಿನನಿತ್ಯದ ಜೀವನಕ್ಕೆ ನೇರವಾಗಿ ಸಂಬಂಧಿಸುತ್ತವೆ. ಈ ಹೊಸ ರೂಲ್ಸ್ಗಳು ಬ್ಯಾಂಕಿಂಗ್, ಎಟಿಎಂ ಬಳಕೆ, ಮಕ್ಕಳ ಬ್ಯಾಂಕ್ ಖಾತೆ, ರೈಲ್ವೆ ಪ್ರಯಾಣ, ಲಗೇಜ್ ನಿಯಮಗಳು, ಎಐ ಆಧಾರಿತ ಸೀಟ್ ಹಂಚಿಕೆ, ಮದ್ಯದ ಬೆಲೆ, ಕಟ್ಟಡ ಯೋಜನೆಯ ಅನುಮೋದನೆ, ಮೊಬೈಲ್ ನಂಬರ್ ಪೋರ್ಟಿಂಗ್, ಪ್ಯಾನ್ ಕಾರ್ಡ್ ಅರ್ಜಿ ಹಾಗೂ ನ್ಯಾಯಾಂಗ ಸಂಬಂಧಿತ ರಜೆಗಳ ಮೇಲೆ ನೇರ ಪರಿಣಾಮ ಬೀರಲಿದೆ. ಜುಲೈ 1, 2025ರಿಂದ ಜಾರಿಗೆ ಬರುವ ಪ್ರಮುಖ ಹೊಸ ನಿಯಮಗಳು ಯಾವುವು? ಬ್ಯಾಂಕಿಂಗ್ ಮತ್ತು ಎಟಿಎಂ ನಿಯಮಗಳು. ಮೆಟ್ರೋ ನಗರಗಳು ತಿಂಗಳಿಗೆ ಕೇವಲ 3 ಉಚಿತ ಎಟಿಎಂ ವಹಿವಾಟು ಮಾತ್ರ ಲಭ್ಯವಿರುತ್ತದೆ. ಮೆಟ್ರೋ ಅಲ್ಲದ ನಗರಗಳು ತಿಂಗಳಿಗೆ 5 ಉಚಿತ ವಹಿವಾಟುಗಳಿಗೆ ಅವಕಾಶ. ಈ ಉಚಿತ ವಹಿವಾಟುಗಳ ನಂತರ ಪ್ರತಿ ವಹಿವಾಟಿಗೆ ₹23 ಪ್ಲಸ್ ಜಿಎಸ್ಟಿ ಶುಲ್ಕ ವಿಧಿಸಲಾಗುತ್ತದೆ. ಮಕ್ಕಳಿಗೆ ಬ್ಯಾಂಕ್ ಖಾತೆ ಮತ್ತು ಡೆಬಿಟ್ ಕಾರ್ಡ್. 10 ವರ್ಷ ಮೇಲ್ಪಟ್ಟ ಮಕ್ಕಳು ತಮ್ಮ ಹೆಸರಲ್ಲಿ ಬ್ಯಾಂಕ್ ಖಾತೆ ತೆರೆದು ಡೆಬಿಟ್ ಕಾರ್ಡ್ ಪಡೆಯಬಹುದು. ಕೆವೈಸಿ ನವೀಕರಣ. ಕೆವೈಸಿ ನವೀಕರಣದ ಪ್ರಕ್ರಿಯೆಯನ್ನು ಸುಗಮಗೊಳಿಸಲು ಹೊಸ ವ್ಯವಸ್ಥೆ ಜಾರಿಗೆ ಬರಲಿದೆ. ಹೆಚ್ಚಿನ ವಿವರಗಳು ಶೀಘ್ರದಲ್ಲಿ ಪ್ರಕಟವಾಗುವ ನಿರೀಕ್ಷೆಯಿದೆ. ರೈಲ್ವೆ ನಿಯಮಗಳು. ಲಗೇಜ್ ನಿಯಮಗಳು. ಅಧಿಕ ತೂಕದ ಲಗೇಜ್ಗಾಗಿ ಹೆಚ್ಚುವರಿ ಶುಲ್ಕ ವಿಧಿಸುವ ಪ್ರಕ್ರಿಯೆಯಲ್ಲಿ ಬದಲಾವಣೆ. ಟಿಕೆಟ್ ರದ್ದತಿ ಮತ್ತು ತಾತ್ಕಾಲ ಟಿಕೆಟ್ ಮರುಪಾವತಿ. ಟಿಕೆಟ್ ರದ್ದತಿ ಸಮಯ ಮತ್ತು ಮರುಪಾವತಿ ಪ್ರಕ್ರಿಯೆಯಲ್ಲಿ ನವೀನ ಮಾರ್ಗಸೂಚಿಗಳು. ಎಐ ಆಧಾರಿತ ಸೀಟ್ ಹಂಚಿಕೆ. ಸ್ಮಾರ್ಟ್ ಅಲ್ಗೋರಿದಮ್ ಆಧಾರಿತ ಆಸನ ಹಂಚಿಕೆ ಆರಂಭ. ಪ್ರಯಾಣಿಕನ ಪ್ರತ್ಯೇಕ ಅಗತ್ಯಗಳ ಪ್ರಕಾರ ಆಸನ ನಿಯೋಜನೆ. ಮದ್ಯದ ಬೆಲೆ ಇಳಿಕೆ. ರಾಜ್ಯ ಸರ್ಕಾರದ ಹೊಸ ನೀತಿಯಂತೆ ಪ್ರೀಮಿಯಂ ಬ್ರ್ಯಾಂಡ್ಗಳ ಮದ್ಯದ ಬೆಲೆಗಳಲ್ಲಿ ₹100ಯಿಂದ ₹2,000ವರೆಗೆ ಕಡಿತ. ವಿಸ್ಕಿ, ಬ್ರಾಂಡಿ, ಜಿನ್, ರಮ್ ಮುಂತಾದವುಗಳಿಗೆ ಈ ಕಡಿತ ಅನ್ವಯಿಸಲಿದೆ. ಬೆಂಗಳೂರಿನಲ್ಲಿ ಕಟ್ಟಡ ಯೋಜನೆ ಅನುಮೋದನೆ. ಜುಲೈ 1ರಿಂದ ಬೆಂಗಳೂರು ನಗರದಲ್ಲಿ ಕಟ್ಟಡ ಯೋಜನೆ ಅನುಮೋದನೆಗೆ ಇ-ಖಾತಾ ಅಥವಾ ಇಪಿಐಡಿ ಸಂಖ್ಯೆ ಕಡ್ಡಾಯವಾಗಿರುತ್ತದೆ. ಇಪಿಐಡಿ ಸಂಖ್ಯೆ ಇಲ್ಲದೆ ಕಟ್ಟಡ ಯೋಜನೆಗಾಗಿ ಆನ್ಲೈನ್ ಅರ್ಜಿ ಸಲ್ಲಿಸುವುದಕ್ಕೆ ಅನುಮೋದನೆ ಸಿಗದು. ಹಸ್ತಚಾಲಿತ ದಾಖಲೆ ಸಲ್ಲಿಕೆ ವ್ಯವಸ್ಥೆಗೆ ಬ್ರೇಕ್. ಸಂಪೂರ್ಣ ಡಿಜಿಟಲ್ ಪ್ಲಾಟ್ಫಾರ್ಮ್. ಮೊಬೈಲ್ ನಂಬರ್ ಪೋರ್ಟಿಂಗ್ ನಿಯಮ. TRAIನ ಹೊಸ ಮಾರ್ಗಸೂಚಿಗಳಂತೆ ಸಿಮ್ ಕಾರ್ಡ್ ಬದಲಾಯಿಸಿದ ನಂತರ 7 ದಿನಗಳವರೆಗೆ MNP ಪ್ರಕ್ರಿಯೆ ಮಾಡಲಾಗುವುದು. ಈ ನಿಯಮವು ಅಪಾಯಕಾರಿಯಾದ ತ್ವರಿತ ಪೋರ್ಟಿಂಗ್ಗಳನ್ನು ತಡೆಗಟ್ಟಲು ಉದ್ದೇಶಿತವಾಗಿದೆ. ಟ್ರೈ ಈ ನಿಯಮವನ್ನು ಜಾರಿಗೆ ತಂದಿದ್ದು ಭದ್ರತೆ ಮತ್ತು ಸೇವಾ ದುರುಪಯೋಗ ತಡೆಗಟ್ಟುವುದೇ ಇದರ ಉದ್ದೇಶವಾಗಿದೆ. ಪ್ಯಾನ್ ಕಾರ್ಡ್ ಸಂಬಂಧಿತ ಬದಲಾವಣೆ. ಜುಲೈ 1ರಿಂದ ಹೊಸ ಪ್ಯಾನ್ ಕಾರ್ಡ್ ಅರ್ಜಿಗೆ ಕೆಲ ಹೊಸ ನಿಯಮಗಳು ಕಡ್ಡಾಯವಾಗಿ ಆಗುವ ನಿರೀಕ್ಷೆಯಿದೆ. ಹೊಂದಾಣಿಕೆಯ ದಸ್ತಾವೇಜು ಮತ್ತು ನೋಂದಣಿಯಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಆದರೂ ಸ್ಪಷ್ಟ ನಿಯಮಾವಳಿ ಇನ್ನೂ ಪ್ರಕಟವಾಗಬೇಕಿದೆ. ಸುಪ್ರೀಂ ಕೋರ್ಟ್ ನೌಕರರ ಶನಿವಾರ ರಜೆ ರದ್ದು. ಜುಲೈ 14, 2024ರಿಂದಲೇ ಜಾರಿಗೆ ಬಂದ ಈ ನಿಯಮದ ಪ್ರಕಾರ 2ನೇ ಮತ್ತು 4ನೇ ಶನಿವಾರ ರಜೆ ರದ್ದು. ಶನಿವಾರ ಹಾಗೂ ಭಾನುವಾರದ ದಿನಗಳನ್ನು ಕೆಲಸದ ದಿನಗಳ ಪಟ್ಟಿಗೆ ಸೇರಿಸಲಾಗಿದೆ. ಈ ನಿಯಮ ಕೇವಲ ಸುಪ್ರೀಂ ಕೋರ್ಟ್ ಕಚೇರಿ ಸಿಬ್ಬಂದಿಗೆ ಮಾತ್ರ ಅನ್ವಯಿಸುತ್ತದೆ. ಇತರ ಕೇಂದ್ರ ಸರ್ಕಾರಿ ನೌಕರರಿಗೆ ಅನ್ವಯಿಸುವುದಿಲ್ಲ. ಒಟ್ಟಾರೆಯಾಗಿ ಜುಲೈ 1, 2025ರಿಂದ ಜಾರಿಗೆ ಬರುವ ಈ ಹೊಸ ನಿಯಮಗಳು ಸಾಮಾನ್ಯ ಜನರ ಬ್ಯಾಂಕಿಂಗ್, ಪ್ರಯಾಣ, ಮಾಲೀಕತ್ವದ ದಾಖಲೆ, ಮದ್ಯದ ಖರೀದಿ, ಮೊಬೈಲ್ ಸೇವೆಗಳಂಥ ಅನೇಕ ಕ್ಷೇತ್ರಗಳಲ್ಲಿ ನೇರ ಪ್ರಭಾವ ಬೀರುತ್ತವೆ. ಈ ನಿಯಮಗಳನ್ನು ತಿಳಿದುಕೊಂಡು ಅಗತ್ಯವಾದಲ್ಲಿ ನಿಮ್ಮ ದಾಖಲೆಗಳನ್ನು ನವೀಕರಿಸುವುದು, ಬ್ಯಾಂಕ್ ಮತ್ತು ರೈಲ್ವೆ ಸೇವೆಗಳಲ್ಲಿ ಬದಲಾವಣೆಗಳನ್ನು ಗಮನಿಸುವುದು ಅವಶ್ಯಕ. ಪ್ರಜೆಗಳು ತಮ್ಮ ಹಣಕಾಸು, ಪ್ರಯಾಣ, ದೈನಂದಿನ ಸೇವೆಗಳು ಮತ್ತು ಕಾನೂನು ಸಂಬಂಧಿತ ಕಾರ್ಯಗಳಲ್ಲಿ ಈ ನಿಯಮಗಳಿಗೆ ಅನುಗುಣವಾಗಿ ಸಿದ್ಧತೆ ಮಾಡಿಕೊಳ್ಳುವುದು ಅಗತ್ಯ. ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ರೈತರಿಗೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್. ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ
ಪ್ರತಿ ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡುವ ಮಹತ್ವದ ಯೋಜನೆಯಾದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಇಲ್ಲಿಯವರೆಗೂ 19 ಕಂತುಗಳ ಹಣ ಬಿಡುಗಡೆಯಾಗಿದೆ. ಈ ಹಣವು ಪ್ರತಿ 4 ತಿಂಗಳಿಗೆ ಒಂದು ಬಾರಿ ರೈತರ ಖಾತೆಗಳಿಗೆ ಡಿಬಿಟಿ ಮೂಲಕ ಜಮೆಯಾಗುತ್ತದೆ. ಆದರೆ ಇಡೀ ದೇಶದ ಎಲ್ಲ ರೈತರಿಗೆ ಬಾಕಿ ಉಳಿದಿರುವ 20ನೇ ಕಂತಿನ ಹಣ ಪಡೆದುಕೊಳ್ಳಲು ಎಲ್ಲ ರೈತರು ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರದಿಂದಲೇ ಅಧಿಕೃತ ಆದೇಶ ಹೊರಡಿಸಲಾಗಿತ್ತು. ತಪ್ಪದೆ ಎಲ್ಲ ರೈತರು ಈ ಕೆಲಸ ಮಾಡುವುದು ಕಡ್ಡಾಯ. ಇಲ್ಲಾಂದರೆ ನಿಮಗೆ 20ನೇ ಕಂತಿನ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣ ದೊರೆಯುವುದಿಲ್ಲ ಹಾಗೂ ಮುಂದೆ ಬರುವ ಹಣವೂ ಕೂಡ ಜಮಾ ಆಗುವುದಿಲ್ಲ. ಕೇಂದ್ರ ಸರ್ಕಾರವು ರೈತರನ್ನು ಆರ್ಥಿಕವಾಗಿ ಸದೃಢರಾಗಿಸಲು ಮೇಲಿಂದ ಮೇಲೆ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ. ಪ್ರಧಾನಮಂತ್ರಿಯವರು ಕಿಸಾನ್ ಸಮ್ಮಾನ್ ಯೋಜನೆಯ ಅಡಿಯಲ್ಲಿ ಪ್ರತಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಘೋಷಿಸಿದ್ದರು. ಅಂದಿನಿಂದ ಇಂದಿನವರೆಗೂ ಇಡೀ ಭಾರತ ದೇಶದಾದ್ಯಂತ ಎಲ್ಲ ರೈತರ ಖಾತೆಗಳಿಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ಜಮಾ ಆಗುತ್ತಿದೆ. ಬನ್ನಿ, ಹಾಗಿದ್ರೆ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಎಲ್ಲ ರೈತರು 20ನೇ ಕಂತಿನ ಹಣ ಪಡೆದುಕೊಳ್ಳಲು ಕಡ್ಡಾಯವಾಗಿ ಮಾಡಲೇಬೇಕಾಗಿರುವ ಕೆಲಸ ಏನು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿ ಅರ್ಹ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಆರ್ಥಿಕ ನೆರವನ್ನು 3 ಕಂತುಗಳಲ್ಲಿ ನೀಡಲಾಗುತ್ತದೆ. ಪ್ರಸ್ತುತ 20ನೇ ಕಂತಿನ ಹಣ ಬಿಡುಗಡೆಯಾಗಲಿದೆ. ಜೂನ್ ತಿಂಗಳಲ್ಲಿ 20ನೇ ಕಂತಿನ PM ಕಿಸಾನ್ ಹಣ ರೈತರ ಖಾತೆಗಳಿಗೆ ಜಮಾ ಆಗುವ ಸಾಧ್ಯತೆ ಇದೆ. ಈ ವಾರದಲ್ಲಿ ಪ್ರಧಾನಿ PM ಹಣಕಾಸು ಹಣ ಬಿಡುಗಡೆ ಮಾಡಲಿದ್ದಾರೆ ಅಂತ ಮಾಹಿತಿ ಇದೆ. ಈ ಆರ್ಥಿಕ ನೆರವು ಪಡೆಯಲು ರೈತರು ಕೆಲವು ಕಡ್ಡಾಯ ಅರ್ಹತಾ ಮಾನದಂಡಗಳನ್ನು ಮತ್ತು ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕು. ಅರ್ಜಿದಾರರು ಭಾರತೀಯ ಪ್ರಜೆಯಾಗಿರಬೇಕು. ಬೇಸಾಯ ಮಾಡುವ ಭೂಮಿಗೆ ಸಂಬಂಧಿಸಿದ ಮಾನ್ಯ ದಾಖಲೆಗಳಿರಬೇಕು. ರೈತರು ಆದಾಯ ತೆರಿಗೆ ಪಾವತಿಸಬಾರದು. ಸರ್ಕಾರಿ ನೌಕರರು, ಪಿಂಚಣಿದಾರರು, ಸಾರ್ವಜನಿಕ ವಲಯದ ನೌಕರರು ಅರ್ಹರಲ್ಲ. KYC ಪೂರ್ಣಗೊಳಿಸಿ. ರೈತರು pmkisan.gov.in ವೆಬ್ಸೈಟ್ಗೆ ಹೋಗಿ KYC ಆಯ್ಕೆ ಮಾಡಿಕೊಳ್ಳಬೇಕು. ಆಧಾರ್ ಸಂಖ್ಯೆ ನಮೂದಿಸಿ ಬರುವ OTP ಮೂಲಕ ಪರಿಶೀಲಿಸಿ ಸಲ್ಲಿಸಬೇಕು. ಇದು ಕಡ್ಡಾಯ. ಆಧಾರನ್ನು ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿ. KYC ಜೊತೆಗೆ ರೈತರ ಬ್ಯಾಂಕ್ ಖಾತೆಗೆ ಆಧಾರ್ಗೆ ಲಿಂಕ್ ಆಗಿರಬೇಕು. ಬ್ಯಾಂಕ್ ಶಾಖೆಯಲ್ಲಿ ಅಥವಾ ಆಧಾರ್ ಆಧಾರಿತ ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಇದನ್ನು ಮಾಡಬಹುದು. ಆಧಾರ್ ಲಿಂಕ್ ಇಲ್ಲದಿದ್ದರೆ ನೇರ ಲಾಭ ವರ್ಗಾವಣೆ ಆಗುವುದಿಲ್ಲ ಅಥವಾ ತಡವಾಗುತ್ತದೆ. ರೈತರು ತಮ್ಮ ಫಲಾನುಭವಿ ಸ್ಥಿತಿ ತಿಳಿಯಲು ಅಧಿಕೃತ ವೆಬ್ಸೈಟ್ pmkisan.gov.inಗೆ ಭೇಟಿ ನೀಡಬೇಕು. ರೈತರ ಮೂಲ ವಿಭಾಗದಲ್ಲಿ ಫಲಾನುಭವಿ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಸಂಖ್ಯೆ ಅಥವಾ ನೋಂದಣಿ ಸಂಖ್ಯೆ ನಮೂದಿಸಿ ಸ್ಥಿತಿ ತಿಳಿದುಕೊಳ್ಳಬಹುದು. ಮೇಲಿನ ವಿವರಗಳನ್ನು ಸಲ್ಲಿಸಿದ ನಂತರವೇ ರೈತರಿಗೆ PM ಕಿಸಾನ್ 20ನೇ ಕಂತಿನಲ್ಲಿ ಹಣ ಜಮೆಯಾಗುತ್ತದೆ. ರೈತರು ಈ ಪ್ರಕ್ರಿಯೆಯನ್ನು ಎಚ್ಚರಿಕೆಯಿಂದ ಪೂರ್ಣಗೊಳಿಸಬೇಕೆಂದು ಅಧಿಕಾರಿಗಳು ಸೂಚಿಸಿದ್ದಾರೆ. ಸಂಬಂಧಿತ ಸಹಾಯಕ್ಕಾಗಿ ರೈತರು ಹತ್ತಿರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.